₹4 ಹಾಲಿನ ದರ ಹೆಚ್ಚಳ ಮಾಡಿದ್ದು ಅದರಿಂದ ಸಂಖ್ಯೆಗೆ ಮುಂದಿನ ದಿನಗಳಲ್ಲಿ ನಷ್ಟವಾಗುತ್ತದೆ. ವಾಸ್ತವ ಸ್ಥಿತಿಯನ್ನು ಮುಖ್ಯಮಂತ್ರಿ ಗಮನಕ್ಕೆ ತರಲಾಗುವುದೆಂದು ಹಾಮೂಲ್ ಅಧ್ಯಕ್ಷ ಎಚ್.ಡಿ. ರೇವಣ್ಣ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಒಕ್ಕೂಟದ ಪರಿಸ್ಥಿತಿಯನ್ನ ಮುಖ್ಯಮಂತ್ರಿ, ಸರ್ಕಾರದ ಕಾರ್ಯದರ್ಶಿ ಕೆಎಂಎಫ್ಗೆ 2 ಬಾರಿ ಪತ್ರ ಬರೆದು ತಿಳಿಸಿದ್ದೇನೆ. ₹4 ಜಾಸ್ತಿ ಮಾಡೋದ್ರಿಂದ ಏನು ತೊಂದರೆಯಾಗುತ್ತದೆ ಎನ್ನುವುದನ್ನು ತಿಳಿಸಿದ್ದೇನೆ. ಹಾಸನ ಹಾಲು ಒಕ್ಕೂಟಕ್ಕೆ ದಿನಕ್ಕೆ 12,58,000 ಲೀಟರ್ ಹಾಲು ಬರುತ್ತಿದೆ. ಇನ್ನು 1 ತಿಂಗಳು ಕಳೆದರೆ 2.5 ಲಕ್ಷ ಲೀಟರ್ ಹಾಲು ಹೆಚ್ಚಾಗುತ್ತದೆ. 1,98,000 ಹಾಲನ್ನ ಚಿಕ್ಕಮಗಳೂರು, ಹಾಸನ, ಕೊಡಗು ಜಿಲ್ಲೆಯಲ್ಲಿ ಮಾರಾಟ ಮಾಡುತ್ತಿದ್ದೇವೆ. ಪ್ರತಿದಿನ 1,20,000 ಮೊಸರು ಮಾರಾಟ ಮಾಡಲಾಗುತ್ತಿದೆ. ಹಾಲು ಮೊಸರು ಸೇರಿ 3,18,000 ಲೀಟರ್ ಮಾರಾಟ ಮಾಡುತ್ತಿದ್ದೇವೆ. ಉಳಿದ 9,40,000 ಲೀಟರ್ ಹಾಲು ಉಳಿಯುತ್ತದೆ. ಈ ಹಾಲಿನ ಪರಿವರ್ತನೆಗೆ ಭಾರಿ ತೊಂದರೆಯಾಗುತ್ತಿದೆ ಎಂದರು. ಪ್ರತಿ ಲೀಟರ್ ಹಾಲಿಗೆ ₹4 ಹೆಚ್ಚಿಸಿದರೆ 1 ತಿಂಗಳಿಗೆ ₹9 ಕೋಟಿ ನಷ್ಟವಾಗುತ್ತದೆ. ಉಳಿದ ಹಾಲು ಒಕ್ಕೂಟಗಳಿಗೆ ಎಷ್ಟು ನಷ್ಟ ಆಗುತ್ತದೆ ಎಂಬುದನ್ನು ತಿಳಿಸಬೇಕು. ಒಂದು ಸಂಸ್ಥೆ ಕಟ್ಟೋದು ಅಷ್ಟು ಸುಲಭವಲ್ಲ. ಕಟ್ಟಿರೋದನ್ನ ಉಳಿಸಬೇಕಾಗುತ್ತದೆ. ಮುಖ್ಯಮಂತ್ರಿಗಳ ಮಾತಿಗೆ ಗೌರವ ಕೊಟ್ಟು ಏಪ್ರಿಲ್ 1ರಿಂದ ₹4 ಹೆಚ್ಚಳ ಮಾಡಿದ್ದೇವೆ. 5.5ರಿಂದ 6 ಕೋಟಿ ಲಾಭದ ಹಣ ಇದೆ. ಅದು ಮುಗಿಯುವವರೆಗೂ ಹೆಚ್ಚಳ ಮಾಡ್ತೀವಿ. ಆಮೇಲೆ ದರ ಕಡಿಮೆ ಮಾಡ್ತೀವಿ ಎಂದರು. HCN ನ್ಯೂಸ್, ಹಾಸನ್. ಇದನ್ನ ನಾನು ₹4 ಅಂತ ಹೇಳಿದೆ. ₹4 ಜಾಸ್ತಿ ಮಾಡೋದ್ರಿಂದ ನಾವು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರೆ ಅದನ್ನು ಆದೇಶ ಪಾಲಿಸಬೇಕಾಗುತ್ತೆ. ಅದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಆದರೆ ನಮ್ಮ ಒಕ್ಕೂಟದ ಪರಿಸ್ಥಿತಿನ ಮತ್ತೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮುಖ್ಯಮಂತ್ರಿಗಳು, ಪಶುಸಂಗೋಪನಾ ಮಂತ್ರಿ, ಸಹಕಾರಿ ಮಂತ್ರಿಗಳು ಮತ್ತೆ ಎಲ್ಲ ಸರ್ಕಾರದ ಅಧಿಕಾರಿಗಳು ಕೇಂದ್ರಕ್ಕೆ ಲಿಖಿತವಾಗಿ 2 ಬಾರಿ ಪತ್ರ ಬರೆದಿಲ್ಲ. ನಮ್ಮ ಒಕ್ಕೂಟದ ಪರಿಸ್ಥಿತಿ